ಕಿರುಕುಳದ ಆರೋಪದಲ್ಲಿ ಅನ್ನಪೂರ್ಣೇಶ್ವರಿ ನಗರದ ಠಾಣೆಯ 7 ಜನ ಸಿಬ್ಬಂದಿಗಳ ಮೇಲೆ ಎಫ್ಐಆರ್ ದಾಖಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. $4 ಕೋಟಿ ಮೌಲ್ಯದ ಮನೆಗೆ 60 ಲಕ್ಷ ಕೊಡುವಂತೆ ಕಿರುಕುಳದ ಆರೋಪ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇನ್ಸ್ಪೆಕ್ಟರ್, 2 ಕಾನ್ಸ್ಟೇಬಲ್ ಸೇರಿ 7 ಜನರ ಮೇಲೆ ಎಫ್ಐಆರ್ ಅನ್ನೋದು ಗೊತ್ತಾಗ್ತಾ ಇದೆ. ಇದರಲ್ಲಿ A1 ಇನ್ಸ್ಪೆಕ್ಟರ್ ಕುಮಾರ್, A2 ಪೇದೆ ಉಮೇಶ್, A5 ಠಾಣೆಯ ಸಿಬ್ಬಂದಿ ಅನಂತ್. ಭ್ರಷ್ಟಾಚಾರ ತಡೆ ಕಾಯ್ದೆ ಕಲಂ 7A ಅಡಿ ಎಫ್ಐಆರ್ ದಾಖಲಾಗಿದೆ. 7 ವರ್ಷ ಜೈಲು ಶಿಕ್ಷೆ ಮತ್ತು ದಂಡವನ್ನು ಒಳಗೊಂಡಿರುವಂತಹ ಕಲಂ ಅಡಿ ಕೇಸ್ ದಾಖಲಾಗಿರುವಂಥದ್ದು. ಸಂಬಂಧಿಯೊಬ್ಬರಿಗೆ ಕಡಿಮೆ ಬೆಲೆಗೆ ಮನೆ ಕೊಡಿಸಲಿಕ್ಕೆ ಗುತ್ತಿಗೆದಾರನಿಗೆ ಒತ್ತಡ ಹಾಕಿದಾರಂತೆ. ಕಳೆದ ವಾರ ಅನ್ನಪೂರ್ಣೇಶ್ವರಿ ಠಾಣೆಯ ಮೇಲೆ ಲೋಕಾಯುಕ್ತ ಕೂಡ ರೇಡನ್ನು ಮಾಡಿತ್ತು. ದೂರುದಾರ ಚನ್ನೇಗೌಡ ನೀಡಿದಂತಹ ದೂರಿನ ಮೇಲೆಗೆ ಎಫ್ಐಆರ್ ದಾಖಲಾಗಿದೆ. 7 ಜನರ ಮೇಲೆ ಎಫ್ಐಆರ್ ದಾಖಲಾಗಿರುವಂತಹದ್ದು. ಭ್ರಷ್ಟಾಚಾರ ತಡೆ ಕಾಯ್ದೆ ಕಲಂ 7A ಅಡಿಯಲ್ಲಿ ಎಫ್ಐಆರ್ ಅನ್ನು ದಾಖಲಿಸಿಕೊಳ್ಳಲಾಗಿದೆ. ಒಂದು ಕಡೆ 7 ಜನರ ಫೋಟೋವನ್ನು ಗಮನಿಸ್ತಾ ಇದ್ದೀರಿ, ಮತ್ತೊಂದು ಕಡೆ ಎಫ್ಐಆರ್ನ ಪ್ರತಿಯನ್ನು ಗಮನಿಸ್ತಾ ಇದ್ದೀರಿ. 4 ಕೋಟಿ ಮೌಲ್ಯದ ಮನೆಗೆ 60 ಲಕ್ಷ ಕೊಡುವಂತೆ ಕಿರುಕುಳದ ಆರೋಪ ಇದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಬೇಲಿಯೇ ಎದ್ದು ಹೊಲ ಮೇಯ್ದಂತಹ ಕಥೆ ಇದು. ಯಾರು ಈ ಇನ್ಸ್ಪೆಕ್ಟರು? 7 ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಆ 7 ಜನ ಯಾರು? ದೂರಿನಲ್ಲಿ ಏನಿದೆ ಅಂತ ಹೇಳಿ. ಪ್ರೇಮ, ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸೇರಿ 7 ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಇನ್ಸ್ಪೆಕ್ಟರ್ ಕುಮಾರ್ ಅಂತೇಳಿ ಮತ್ತು 2 ಕಾನ್ಸ್ಟೇಬಲ್ಗಳು, ಹಾಗೆ ಇನ್ನು ಉಳಿದಂತಹ 4 ಖಾಸಗಿ ವ್ಯಕ್ತಿಗಳು. ಇವರ ಮೇಲೆ ಲೋಕಾಯುಕ್ತದಲ್ಲಿ ಭ್ರಷ್ಟಾಚಾರ ತಡೆ ಕಾಯ್ದೆ ಇದರ 7A ಅಡಿ, ಕಲಂ 7A ಅಡಿ ಎಫ್ಐಆರ್ ದಾಖಲಾಗಿರೋದು. ಅಂದರೆ ಈ ಹಿಂದೆ ಇವ್ರ ಮೇಲೆ ಒಂದು ಗುರುತರ ಆರೋಪ ಕೇಳಿಬಂದಿತ್ತು. ಒಂದು ಕಟ್ಟಡದ ಸಂಬಂಧ, ಆ ಕಟ್ಟಡವನ್ನು ಇವರ ಸಂಬಂಧಿಕರಿಗೆ ಕೊಡಿಸೋದಕ್ಕೆ ಒಂದಷ್ಟು ಒತ್ತಡವನ್ನು ಹಾಕಿದ್ದಾರೆ. ಕಾನ್ಸ್ಟೇಬಲ್ಗಳು ಮನೆಗೆ ಹೋಗಿದ್ದಾರೆ, ಅರ್ಧ ಮುಕ್ಕಾಲು ಗಂಟೆ ಮನೆ ಒಳಗೆ ಕಳೆದಿದ್ದಾರೆ. ಮತ್ತು ಹಳೆ ಕೇಸನ್ನು ಮಾಫಿ ಮಾಡುವಂತೆ ಒಂದಷ್ಟು ಬೆದರಿಕೆಯನ್ನು, ಒತ್ತಡವನ್ನು ಹಾಕುವ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ ಆ ಆಡಿಯೋ ಮತ್ತು ವಿಡಿಯೋ ಸಮೇತ ದೂರುದಾರ, ಈತ ಕಾಂಟ್ರಾಕ್ಟರ್ ಕೂಡ ಹೌದು, ಚನ್ನೇಗೌಡ ಅಂತೇಳಿ, ಆತ ಲೋಕಾಯುಕ್ತಕ್ಕೆ ದೂರನ್ನು ಕೊಟ್ಟಿದ್ದರು. ದೂರಿನ ಆಧಾರದ ಮೇಲೆ ಲೋಕಾಯುಕ್ತದ ಅಧಿಕಾರಿಗಳು ಠಾಣೆಯ ಮೇಲೆ ದಾಳಿಯನ್ನು ನಡೆಸಿದ್ರು ಕಳೆದ ವಾರ. ಅದ್ರ ಜೊತೆಗೆ ಯಾರು ಈ ಪ್ರಕರಣದಲ್ಲಿ ಇದ್ರೋ ಆ ಕಾನ್ಸ್ಟೇಬಲ್ಗಳು, ಇವ್ರನ್ನೆಲ್ಲರ ಮೇಲೆ ಒಂದಷ್ಟು ವಿಚಾರಣೆಯನ್ನು ನಡೆಸಿ ಬಿಟ್ಟು ಕಳಿಸುವ ಕೆಲಸವನ್ನು ಕೂಡ ಮಾಡಿದರು. ಇದೀಗ ಪ್ರಕರಣ ಸಂಬಂಧ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿದೆ. ಭ್ರಷ್ಟಾಚಾರ ತಡೆ ಕಾಯ್ದೆ ಕಲಂ 7A ಅಡಿ, ಇದರ ಅಡಿ ಒಂದಷ್ಟು ತನಿಖೆಯನ್ನು ನಡೆಸುವ ಕೆಲಸವನ್ನು ಮಾಡಲಾಗ್ತಿದೆ. ಇದು 3 ವರ್ಷದಿಂದ 7 ವರ್ಷದವರೆಗೆ ಸಜೆಯನ್ನು ವಿಧಿಸಬಹುದಾದಂತಹ ಶಿಕ್ಷೆಯನ್ನು ಈ ಕಲಂ ಒಳಗೊಂಡಿದೆ. ಮತ್ತು ಇದರಲ್ಲಿ ಇನ್ಸ್ಪೆಕ್ಟರ್ ರೋಲ್ ಏನು, ಕಾನ್ಸ್ಟೇಬಲ್ಗಳ ರೋಲ್ ಏನು, ಮತ್ತು ಆಡಿಯೋ ವಿಡಿಯೋಗಳನ್ನ ಇಟ್ಕೊಂಡು ಅವುಗಳ ಆಧಾರದ ಮೇಲೆ ಒಂದಷ್ಟು ಇನ್ವೆಸ್ಟಿಗೇಷನನ್ನು ನಡೆಸುವ ಕೆಲಸವನ್ನು ಲೋಕಾಯುಕ್ತದ ಅಧಿಕಾರಿಗಳು ಮಾಡ್ತಿದ್ದಾರೆ. ಓಕೆ ನರಸಿಂಹಮೂರ್ತಿ, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸನ್ನು ನಿಮ್ಮಿಂದ ಪಡಿತಾ ಹೋಗ್ತೀನಿ.